ಮನೆಯೆಂಬ ಆಸೆಯು ಎನ್ನ ಮುಂದುಗೆಡಿಸುತ್ತಿದೆ. ಮನೆಯೆಂಬ ಆಸೆಯು ಎನ್ನ ಮುಂದುಗೆಡಿಸುತ್ತಿದೆ. ಮರೆವಾರುತೆಯು ಎನ್ನ ಭಂಗಪಡಿಸುತ್ತಿದೆ. ಮನೆಯೆಂಬ ಆಸೆಯು ಎನ್ನ ಮುಂದುಗೆಡಿಸುತ್ತಿದೆ. ಮರೆವಾರುತೆಯು ಎನ್ನ ಭಂಗಪಡಿಸುತ್ತಿದೆ. ಧನದಾಸೆಯು ಎನ್ನ ದೈನ್ಯಪಡಿಸುತ್ತಿದೆ. ಇನಿತಾಸೆ ಎಳಿದು ಬುದ್ಧಿ ನಿನ್ನಲಿ ನಿಲ್ಲುವಂತೆ ಮಾಡೋ ಸಿರಿ ಪುರಂದರ ವಿಠಲ. ಬುದ್ಧಿ ನಿನ್ನಲಿ ನಿಲ್ಲುವಂತೆ ಮಾಡೋ, ಬುದ್ಧಿ ನಿನ್ನಲಿ ನಿಲ್ಲುವಂತೆ ಮಾಡೋ ಸಿರಿ ಪುರಂದರ ವಿಠಲ. ಇನಿತಾಸೆ ಎಳಿದು ಬುದ್ಧಿ ನಿನ್ನಲಿ ನಿಲ್ಲುವಂತೆ ಮಾಡೋ ಸಿರಿ ಪುರಂದರ ವಿಠಲ. ನಿನ್ನಲಿ ನಿಲ್ಲುವಂತೆ ಮಾಡೋ ಸಿರಿ ಪುರಂದರ ವಿಠಲ. ನಿನ್ನಲಿ ನಿಲ್ಲುವಂತೆ ಮಾಡೋ ಸಿರಿ ಪುರಂದರ ವಿಠಲ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯ ವೈಯ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯ ವೈಯ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯ ವೈಯ. ಪದುಮನಾಭನ ಪಾದ ಭಜನೆ ಸುಖ ವೈಯ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯ ವೈಯ. ಪದುಮನಾಭನ ಪಾದ ಭಜನೆ ಸುಖ ವೈಯ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯ ವೈಯ. ಕಲ್ಲಾಗಿರಲು ಬೇಗು ಕಠಿಣ ಭವದರೆಯೊಳಗೆ. ಕಲ್ಲಾಗಿರಲು ಬೇಗು ಕಠಿಣ ಭವದರೆಯೊಳಗೆ. ಬಿಲ್ಲಾಗಲು ಬೇಗು
ಬಲ್ಲವರೊಳಗೆ ಕಲ್ಲಾಗಿರಲು ಬೇಕು ಕಠಿಣ ಭವದರೆಯೊಳಗೆ ಬಿಲ್ಲಾಗಲು ಬೇಕು ಬಲ್ಲವರೊಳಗೆ ಮೆಲ್ಲನೆ ಮಾಧವನ ಮನವ ಮೆಚ್ಚಿಸಬೇಕು ಮೆಲ್ಲನೆ ಮಾಧವನ ಮನವ ಮೆಚ್ಚಿಸಬೇಕು ಬೆಲ್ಲವಾಗಲು ಬೇಕು ಬಂಧು ಜನರೊಳಗೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಪದುಮನ ಬನ ಪಾದ ಭಜನೆ ಸುಖ ವಯ್ಯ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ವಿಷಯ ಲೋಕದ ತೃಣಗೆ ಉರಿಯಾಗಿರಲು ಬೇಕು ನಿಶಿಗಗಲು ಶ್ರೀ ಹರಿಯ ನೆನೆಯಬೇಕು ವಿಷಯ ಲೋಕದ ತೃಣಗೆ ಉರಿಯಾಗಿರಲು ಬೇಕು ನಿಶಿಗಗಲು ಶ್ರೀ ಹರಿಯ ನೆನೆಯಬೇಕು ವಸುದೇಶ ಶ್ರೀ ಪುರಂದರ ವಿಠಲ ವಸುದೇಶ ಶ್ರೀ ಪುರಂದರ ವಿಠಲರಾಯನ ವಸುದೇಶ ಶ್ರೀ ಪುರಂದರ ವಿಠಲರಾಯನ ಹಸನಾದ ದಾಸರನು ಸೇವಿಸಲು ಬೇಕು ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ವಸುದೇಶ ಶ್ರೀ ಪುರಂದರ ವಿಠಲ ರಾಯನ ಹಸನಾದ ದಾಸರನು ಸೇವಿಸಲು ಬೇಕು ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಪದುಮನಾಭನ ಪಾದ ಭಜನೆ ಸುಖ ವಯ್ಯ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये अगजाननपद्मार्कं गजाननमहर्निशम् अनेकदन्तं भक्तानाम् एकदन्तमुपास्महे न च तस्मान्मनुष्येषु कश्चिन्मे प्रियकृत्तमः भविता न च मे तस्मात्
ಅನ್ಯಃ ಪ್ರಿಯತರೋ ಭುವಿ ಅಂಬತ್ವಾಮನುಸಂದಧಾಮಿ ಭಗವದ್ಗೀತೆ ಭವದ್ವೇಷಿಣಿ. ಇದುವರೆಗೆ ನಾವು ಗೀತಾ ಜ್ಞಾನ ಅಭ್ಯಾಸದ 2ನೇ ಅಧ್ಯಾಯದ 44 ಶ್ಲೋಕಗಳವರೆಗೆ ನೋಡುತ್ತಾ ಇದ್ದೇವೆ. ವ್ಯವಸ್ಥಾತ್ಮಕವಾಗಿ ದಿವ್ಯ ವ್ಯವಸ್ಥೆಯನ್ನು ಪರಮಾತ್ಮನು ಹೇಗೆ ಮಾಡಿಟ್ಟಿದ್ದಾನೆಂಬುದನ್ನು ತಿಳಿದುಕೊಳ್ಳುವುದಕ್ಕೋಸ್ಕರವಾಗಿ ಪುನರಾವಲೋಕನವನ್ನು ಮಾಡುತ್ತಿದ್ದೇವೆ. ವ್ಯವಸ್ಥೆ ಎಂದೊಡನೆಯೇ ಅದು ಕಾಲದೇಶಕ್ಕೆ ತಕ್ಕಂತೆ ಆಗು ಹೋಗುಗಳು ಜಗತ್ತಿನಾದ್ಯಂತ ನಡೆಯುತ್ತಿರುವುದನ್ನು ವ್ಯವಸ್ಥಾತ್ಮಕವಾಗಿ ಇದೆಯೋ ಅಥವಾ ಅವ್ಯವಸ್ಥೆಯೇ ಕಂಡುಬರುತ್ತದೆಯೋ ಎಂಬುದನ್ನು ತಿಳಿದುಕೊಳ್ಳಬೇಕಾದರೆ ವ್ಯವಸ್ಥೆಯ ಬಗ್ಗೆ ಒಂದು ಸ್ವಲ್ಪವಾದರೂ ನಮಗೆ ಜ್ಞಾನವಿರಬೇಕು. ವ್ಯವಸ್ಥೆ ಎಂದರೆ ಏನು? ಅದನ್ನು ಮೊದಲು ನಾವು ತಿಳಿದುಕೊಳ್ಳಬೇಕು. ಜಗತ್ತಿನಲ್ಲಿ ನಿರಂತರವಾಗಿ ಕರ್ಮಗಳು ನಡೆಯುತ್ತಲೇ ಇರುತ್ತದೆ. ದೇವತಾದಿಗಳಿಂದಲಾಗಲಿ, ಮನುಷ್ಯಾದಿಗಳಿಂದಾಗಲಿ, ರಾಕ್ಷಸರಿಂದಾಗಲಿ, ಪ್ರಾಣಿ ಸಸ್ಯ ವರ್ಗಗಳಿಂದಾಗಲಿ, ಜೀವ ಸಹಿತವಾದ ಶಕ್ತಿಗಳಿಂದಾಗಲಿ, ಜೀವರಹಿತವಾದ ಶಕ್ತಿಗಳಿಂದಾಗಲಿ ನಿರಂತರವಾಗಿ ಕಾರ್ಯವೂ ನಡೆಯುತ್ತಲೇ ಇರುತ್ತದೆ. ಕರ್ಮಗಳು ಉಂಟಾಗುತ್ತಲೇ ಇರುತ್ತವೆ. ಇವೆಲ್ಲ ಕರ್ಮಗಳ ಒಟ್ಟು ಫಲಿತಾಂಶವಾಗಿ ಸ್ವಾಭಾವಿಕವಾಗಿ ಎಲ್ಲ ಆಗುಹೋಗುಗಳು ನಡೆಯುತ್ತಲೇ ಇರುತ್ತದೆ. ಈ ಒಂದು ಆಗುಹೋಗುಗಳು ವ್ಯವಸ್ಥಾತ್ಮಕವಾಗಿ ಇದೆ ಎಂಬುದಕ್ಕೆ ಕಾಲದೇಶದ ಪರಿಧಿಯಲ್ಲಿಯೇ ನಾವು ತಿಳಿದುಕೊಳ್ಳಬೇಕು. ಕಾಲ ದೇಶಗಳ ಪರಿಧಿಯ ಹೊರತಾಗಿಯೂ ಜಗತ್ತಿನಲ್ಲಿ ಸಾಕಷ್ಟು ಆಗುಹೋಗುಗಳು ಉಂಟಾಗುತ್ತಿದೆ. ಏಕೆಂದರೆ ಕಾಲವೂ ಸದಾಕಾಲವೂ ಬದಲಾಗುತ್ತಲೇ ಇರುತ್ತದೆ. ದೇಶವೆಂಬುದು ಸದಾಕಾಲವೂ ಬದಲಾಗುತ್ತಲೇ ಇರುತ್ತದೆ. ಸದಾ ಬದಲಾಗುತ್ತಿರುವಂತಹ ಈ ದೇಶಕಾಲಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಹೋದರೆ ಕಾರ್ಯಕಾರಣಗಳು ನಮಗೆ ತಿಳಿದು ಬರುವುದಿಲ್ಲ. ಪ್ರತಿಯೊಂದು ಫಲಿತಾಂಶವಾಗಲಿ ಆಗುಹೋಗುಗಳಾಗಲಿ ಯಾವ ಕಾರಣದಿಂದ ಉಂಟಾಗುತ್ತಿದೆ ಎಂಬುದನ್ನು ತಿಳಿದುಕೊಳ್ಳುವುದೇ ವ್ಯವಸ್ಥೆ. ಈ ವ್ಯವಸ್ಥೆಯ ಒಂದು ಭಾಗವಾಗಿ ಎಲ್ಲವೂ ಅನುಕ್ರಮವಾಗಿಯೇ ಕಾಲದ ಪರಿಧಿಯೊಳಗೆ ನಡೆದುಕೊಂಡು ಹೋಗುತ್ತಲಿದೆ. ಸನಾತನ ಧರ್ಮದ ಮೂಲಭೂತವಾದಂತಹ ಸತ್ಯ ವಸ್ತುಗಳನ್ನು ಪರಮಾತ್ಮನು ಅನಾದಿ ಅನಂತ ಎಂಬುದಾಗಿ ತಿಳಿಸುತ್ತಾ ಈ ಕಾಲದೇಶಗಳ ಅತೀತಾವಸ್ಥೆಯನ್ನೇ ನಮಗೆ ಸದಾಕಾಲ ಉಚ್ಚರಿಸುತ್ತಿರುತ್ತಾನೆ. ಹೀಗೆ ಬದಲಾಗುತ್ತಿರುವ ಕಾಲದಲ್ಲಿಯೂ ಬದಲಾಗದಂತಹ ಸತ್ಯವು ನಿರಂತರವಾಗಿ ಇದ್ದೇ ಇರುತ್ತದೆ. ಆ ಸತ್ಯವನ್ನು ಅರ್ಥ ಮಾಡಿಕೊಂಡು ಸಾಕ್ಷಾತ್ಕರಿಸಿಕೊಳ್ಳಬೇಕು ಎಂಬುದೇ ಪ್ರತಿಯೊಂದು ಜೀವದ ಗುರಿ. ಆ ಒಂದು ಗುರಿಯನ್ನು ತಲುಪಲು ಪಥಗಳೇ ಧರ್ಮಪಥಗಳು. ಹೀಗೆ ಧರ್ಮವನ್ನು ಆಚರಿಸಬೇಕು, ಸತ್ಯವನ್ನು ಯಾವಾಗಲೂ ಹೇಳಬೇಕು ಎಂಬುದಾಗಿ ಸನಾತನ ಧರ್ಮವು ನಡೆದುಕೊಂಡು ಬಂದಿದೆ.
ಈ ಕಾರ್ಯಕಾರಣ ಸಂಬಂಧದಿಂದ ನಾವು ದೇಶಕಾಲಗಳನ್ನು ಅಳೆಯುವುದರ ಮೂಲಕ ಎಲ್ಲವನ್ನೂ ತಿಳಿದುಕೊಳ್ಳಬಹುದು. ದೇಶವನ್ನು ದಿಕ್ಕುಗಳಿಂದಲೂ ಗುರುತಿಸಬಹುದು. ಕಾಲವನ್ನು ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ ಎಂಬುದಾಗಿ 3 ಕಾಲಗಳಿಂದ ನಾವುಗಳು ತಿಳಿದುಕೊಳ್ಳಬಹುದು. ಈ ದೇಶಕಾಲಗಳ ಪರಿಮಿತಿಯೊಳಗೆ ಮನುಷ್ಯನು ತನ್ನ ಬುದ್ಧಿಶಕ್ತಿಯನ್ನು ಉಪಯೋಗಿಸಿಕೊಂಡು ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳುವನು ಮತ್ತು ಪ್ರಾಕೃತಿಕವಾಗಿರುವಂತಹ ಈ ಶಕ್ತಿಯ ವರ್ತನೆಗಳನ್ನು ಗಮನಿಸಿ ತನ್ನ ದೇಹದಲ್ಲಿರುವ ಶಕ್ತಿಯನ್ನು ಉಪಯೋಗಿಸಿಕೊಂಡು ಒಂದಕ್ಕೊಂದು ಶ್ರುತಿ ಕೂಡಿಸುವುದರ ಮೂಲಕವಾಗಿ ಸಕಲ ಕರ್ಮಗಳನ್ನು ಮಾಡಿದಾಗ ಉಂಟಾಗುವ ಫಲಿತಾಂಶಗಳು ಸರ್ವತೋಮುಖ ಅಭಿವೃದ್ಧಿಗೆ ಕಾರಣವಾಗುತ್ತದೆ. ಈ ರೀತಿ ಉತ್ತರೋತ್ತರಾಭಿವೃದ್ಧಿಯನ್ನು ಹೊಂದುವುದಕ್ಕೋಸ್ಕರವಾಗಿ ನಾವು ವ್ಯವಸ್ಥೆಯನ್ನು ತಿಳಿದುಕೊಳ್ಳಬೇಕು. ಈ ವ್ಯವಸ್ಥೆಯೇ ಯಾವ ಕಾರಣದಿಂದ ಯಾವ ರೀತಿ ಉಂಟಾಗಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳದೆ ಹೋದರೆ ಆ ಪಥವು ಗುರಿಯನ್ನು ತಲುಪುವುದೇ ಇಲ್ಲ. ಪಥಭ್ರಮಣವಾಗಿ ನಷ್ಟವಾಗಿ ಹೋಗುತ್ತದೆ, ಭ್ರಷ್ಟವಾಗಿ ಬಿಡುತ್ತದೆ. ಆದುದರಿಂದ ಮನುಷ್ಯನು ಕರ್ಮಗಳನ್ನು ಮಾಡುವುದರಲ್ಲಿ ಕರ್ಮದ ಮರ್ಮವನ್ನು, ಕರ್ಮದ ಧರ್ಮವನ್ನು ತಿಳಿದುಕೊಳ್ಳಬೇಕು. ಹೀಗೆ ನಾವು ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಂಡು ಪ್ರತಿಯೊಂದು ಜೀವಿಯು ಅನಾದಿ ಕಾಲದಿಂದ ಬಂದಿರುವಂತಹ ಈ ವ್ಯವಸ್ಥೆಯೊಳಗೆ ಹುಟ್ಟುವುದರಿಂದ ಸಾಯುವ ತನಕೂ ಈ ವ್ಯವಸ್ಥೆಯನ್ನೇ ಅನುಸರಿಸಬೇಕಾಗುತ್ತದೆ. ವ್ಯವಸ್ಥೆಗೆ ವಿರುದ್ಧವಾಗಿ ಯಾರೂ ನಡೆದುಕೊಳ್ಳಲು ಸಾಧ್ಯವಿಲ್ಲ. ಹರಿಹರ ಬ್ರಹ್ಮಾದಿಗಳು ಅವತಾರವನ್ನು ತಾಳಿದರೂ ವ್ಯವಸ್ಥೆಗೆ ಅನುಗುಣವಾಗಿಯೇ ಎಲ್ಲರೂ ವರ್ತಿಸುತ್ತಾರೆ. ನಮಗೆ ಭಾರತೀಯರಿಗೆ ಅತ್ಯಂತ ಭಾಗ್ಯವಾಗಿರುವಂತಹ, ಪುಣ್ಯಕರವಾಗಿರುವಂತಹ ಈ ಸನಾತನ ಧರ್ಮ ಜೀವನದ ಪ್ರತಿ ಕ್ಷಣದಲ್ಲಿಯೂ ಪ್ರತಿ ಕರ್ಮದಲ್ಲಿಯೂ ಧರ್ಮ ಮಾರ್ಗವನ್ನು ಹಾಸುಹೊಕ್ಕಾಗಿಸಿ ನಡೆದುಕೊಂಡು ಹೋಗಲು ನಾವು ನಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗಿಸುವ ಪ್ರಮೇಯವೇ ಬರುವುದಿಲ್ಲ. ಆ ರೀತಿಯಲ್ಲಿ ಈ ವ್ಯವಸ್ಥೆಯನ್ನು ನಮ್ಮ ಋಷಿಮುನಿಗಳು ಅಂದಿನಿಂದಲೂ ಮಾಡಿಕೊಂಡು ಬಂದಿದ್ದಾರೆ. ಇಂತಹ ವ್ಯವಸ್ಥೆಯಲ್ಲಿ ಧರ್ಮದ ಪಾತ್ರವೇನು, ಕರ್ಮದ ಪಾತ್ರವೇನು ಎಂಬುದನ್ನು ವಿವರವಾಗಿ ತಿಳಿಸಿಕೊಟ್ಟಿದ್ದಾರೆ. ಇವೆಲ್ಲವುಗಳನ್ನು ನಿಯಂತ್ರಿಸುತ್ತಿರುವಂತಹ ಒಂದು ಶಕ್ತಿ, ಪವರ್ ಎಂಬುದಾಗಿ ನಾವು ಯಾವುದನ್ನು ಹೇಳುತ್ತೇವೆಯೋ ಆ ಒಂದು ನಿಯಂತ್ರಣ ಶಕ್ತಿ, ಅದು ನಿರ್ಗುಣ ನಿರಾಕಾರವಾದ ಪರಬ್ರಹ್ಮನೆಂತಲೂ ಸಗುಣ ಸಾಕಾರನಾಗಿ ಮಹಾವಿಷ್ಣುವೆಂತಲೂ ನಾವು ಪುರಾಣಾದಿ ವೇದ ಉಪನಿಷತ್ಗಳಿಂದ ತಿಳಿದುಕೊಳ್ಳಬಹುದು. ಈ ಮಹಾವಿಷ್ಣುವಿನ ಸಗುಣ ಸಾಕಾರದ ಬ್ರಹ್ಮನು ಸೃಷ್ಟಿಗಾಗಿ, ವಿಷ್ಣುವು ಸ್ಥಿತಿಗಾಗಿ ಅಂದರೆ ಇರುವಿಕೆಗಾಗಿ, ಮತ್ತು ರುದ್ರನು ಶಂಕರನು ಲಯಕ್ಕಾಗಿ ನಷ್ಟವನ್ನಾಗಿಸುವುದಕ್ಕಾಗಿ ತಮ್ಮ ತಮ್ಮ ಸೃಷ್ಟಿ ಸ್ಥಿತಿ ಲಯಕರ್ತರು ಪದವಿಗಳಲ್ಲಿ ತಮ್ಮ ತಮ್ಮ ಶಕ್ತಿಗಳನ್ನು ಉಪಯೋಗಿಸಿ ಈ ಪೂರ್ಣ ದಿವ್ಯ ವ್ಯವಸ್ಥೆಯನ್ನು
ಮತ್ತು ವಿಶ್ವ ವ್ಯವಸ್ಥೆಯನ್ನು ಕಾಪಾಡುತ್ತಲೇ ಇದ್ದಾರೆ. ಈ ರೀತಿಯ ವ್ಯವಸ್ಥೆಯಲ್ಲಿ ಸಂಪೂರ್ಣವಾಗಿ ಎಲ್ಲವನ್ನೂ ಜ್ಞಾನವನ್ನು ಪಡೆದುಕೊಳ್ಳಲು ಯಾವೊಬ್ಬ ಮನುಷ್ಯನಿಗೂ ಹುಟ್ಟಿನಿಂದಲೇ ಸಾಧ್ಯವಾಗುವುದಿಲ್ಲ. ಹಿಂದಿನಿಂದ ಬಂದಿರುವಂತಹ ಮಹನೀಯರ, ಬುದ್ಧಿಶಾಲಿಗಳ, ತಪೋನಿರತರ, ತಪೋನಿಧಿಗಳ, ಪುಣ್ಯನಿಧಿಗಳ, ಸಿದ್ಧ ಪುರುಷಾದಿಗಳಿಂದ ನಾವು ಎಲ್ಲವನ್ನೂ ಕಲಿತುಕೊಳ್ಳಬೇಕು, ತಿಳಿದುಕೊಳ್ಳಬೇಕು. ಇವೆಲ್ಲವನ್ನು ಸೇರಿಸಿ ಆಧ್ಯಾತ್ಮ ಜ್ಞಾನವೆಂಬುದಾಗಿಯೂ, ಆಧ್ಯಾತ್ಮದ ಪಥವೆಂಬುದಾಗಿಯೂ, ಆಧ್ಯಾತ್ಮದ ಪಥಕ್ಕೆ ಧರ್ಮದ ಚೌಕಟ್ಟಿನಲ್ಲಿ ಕರ್ಮಗಳನ್ನು ನಿರ್ವಹಿಸಬೇಕೆಂಬುದಾಗಿಯೂ ನಮ್ಮ ಸನಾತನ ಧರ್ಮದಲ್ಲಿ ತಿಳಿದು ಬರುತ್ತದೆ. ಈ ವ್ಯವಸ್ಥೆಯನ್ನು ಶ್ರೀಕೃಷ್ಣನು ಅಲ್ಲಲ್ಲಿ ಅರ್ಜುನನಿಗೆ ಪ್ರಶ್ನೆಗಳಿಗೆ ಉತ್ತರವಾಗಿ ಕೊಟ್ಟಿರುತ್ತಾನೆ. ಇದು ಅರ್ಜುನನ ಪ್ರಶ್ನೆಗೆ ತಕ್ಕಂತೆ ಉತ್ತರಗಳು ಬರುತ್ತಿರುವುದರಿಂದ ವ್ಯವಸ್ಥೆಯ ಕ್ರಮವನ್ನು ತಿಳಿದುಕೊಳ್ಳಲು ನಾವು ಮತ್ತೆ ಪುನರಾವಲೋಕನ ಮಾಡುವುದರಿಂದ ಭಗವದ್ಗೀತೆಯ ಜ್ಞಾನ ಭಂಡಾರದಲ್ಲಿ ವ್ಯವಸ್ಥೆಯ ಬಗ್ಗೆಯೇ ಹೇಳಿರುವಂತಹ ವಿಷಯಗಳನ್ನು ತಿಳಿದುಕೊಳ್ಳಬಹುದು. ಈ ದಿಸೆಯಲ್ಲಿ ಅರ್ಜುನನ ಮನೋದೌರ್ಬಲ್ಯದ ಅವಸ್ಥೆಯಿಂದ ಯುದ್ಧವಾಡುವುದಿಲ್ಲ, ಇದು ಪಾಪಕರ್ಮ ಉಂಟಾಗುತ್ತದೆ ಎಂಬುದಾಗಿ ಹೇಳಿ ಹತಾಶನಾಗಿ ಬಾಣಗಳನ್ನು ಬಿಟ್ಟು ಯುದ್ಧರಂಗದಲ್ಲಿ ರಥದ ಮೇಲೆ ಕುಳಿತುಕೊಂಡು ಬಿಟ್ಟ ಅರ್ಜುನನನ್ನು ಕುರಿತು ಶ್ರೀಕೃಷ್ಣನು ಆರಂಭಿಸಿದಂತಹ ಯುದ್ಧಕರ್ಮದ ವ್ಯಾಖ್ಯೆಯನ್ನು ಧರ್ಮದ ಚೌಕಟ್ಟಿನಲ್ಲಿ ಹೇಗೆ ಆಚರಿಸಬೇಕೆಂಬುದನ್ನು ಸಂಪೂರ್ಣವಾಗಿ ಅರ್ಜುನನಿಗೆ ಬೋಧಿಸಲು ಆರಂಭಿಸುತ್ತಾನೆ. ಇಂತಹ ಕರ್ಮವನ್ನು ಮಾತ್ರ ತಿಳಿಸುವುದಕ್ಕೋಸ್ಕರವಾಗಿ ಆರಂಭಿಸಿದಂತಹ ಕೃಷ್ಣ ಪರಮಾತ್ಮನು ವ್ಯವಸ್ಥೆಯ ಬಗ್ಗೆಯೇ ತಿಳಿಸಬೇಕಾದ ಸನ್ನಿವೇಶಗಳು ಉಂಟಾಗುತ್ತದೆ. ಅದಕ್ಕೆ ತಕ್ಕಂತೆಯೇ ಅರ್ಜುನನ ಪ್ರಶ್ನೆಗಳನ್ನು ಧರ್ಮದ ಬಗ್ಗೆಯೂ ಈ ವ್ಯವಸ್ಥೆಯ ಬಗ್ಗೆಯೂ ಕೇಳಲಾರಂಭಿಸುತ್ತಾನೆ. ಹಾಗೆ ಕೇಳಲಾರಂಭಿಸಿದೊಡನೆ ಶ್ರೀಕೃಷ್ಣನು ಈ ವ್ಯವಸ್ಥೆಯನ್ನು ತಿಳಿಸಬೇಕಾದರೆ ಈ ವ್ಯವಸ್ಥೆಯ ಕರ್ತೃವಾಗಿ, ನಿಯಂತ್ರಕನಾಗಿ ತಾನೇ ಇದ್ದೇನೆ ಎಂಬ ರಹಸ್ಯವನ್ನು ತಿಳಿಸಬೇಕಾಗುತ್ತದೆ. ಶ್ರೀಕೃಷ್ಣನ ಪಾತ್ರ ಅರ್ಜುನನ ದೃಷ್ಟಿಯಲ್ಲಿ ವಿಸ್ತಾರವಾಗುತ್ತಾ ಹೋಗುತ್ತದೆ. ಆಗ ಅರ್ಜುನನಿಗೆ ಸಂಶಯಗಳು ಉಂಟಾಗಲಾರಂಭಿಸುತ್ತದೆ. ನನ್ನ ಸಾರಥಿಯಾಗಿ, ಸಹಯೋಧನಾಗಿ ಯುದ್ಧರಂಗದಲ್ಲಿರುವಂತಹ ಶ್ರೀಕೃಷ್ಣನು ಈ ವ್ಯವಸ್ಥೆಯವನ್ನೇ ನಿರ್ಮಿಸಿದ್ದಾನೆ, ಅದನ್ನೇ ನಿಯಂತ್ರಿಸುತ್ತಿದ್ದಾನೆ ಎಂದು ಹೇಳಿಕೊಳ್ಳುತ್ತಿದ್ದಾನಲ್ಲ, ಇದು ನಿಜವಾಗಿಯೂ ಕೃಷ್ಣನಿಗೆ ಎಲ್ಲವೂ ತಿಳಿದಿದೆಯೇ? ಅವನೇ ಈ ವಿಶ್ವದ ಕರ್ತೃವೇ ಎಂಬುದಾಗಿ ಅನುಮಾನಗಳು ಉಂಟಾಗಲಾರಂಭಿಸುತ್ತದೆ. ಅದಕ್ಕೆ ತಕ್ಕಂತೆಯೇ ಪ್ರಶ್ನೆಗಳನ್ನು ಕೃಷ್ಣನಿಗೆ ಅರ್ಜುನನು ಹಾಕುತ್ತಾ ಹೋಗುತ್ತಾನೆ. ಧರ್ಮದ ವಿಷಯದಲ್ಲಿ ನನಗೆ ಬೋಧನೆಯನ್ನು ಮಾಡಬೇಕೆಂದು ಕೇಳಿಕೊಂಡ ಅರ್ಜುನನು ನಂತರ ವ್ಯವಸ್ಥೆಯಲ್ಲಿರುವಂತಹ ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಳಲು ಪ್ರಶ್ನೆಗಳನ್ನು ಹಾಕಲಾರಂಭಿಸುತ್ತಾನೆ.
ಸೊ ವ್ಯವಸ್ಥೆಯ ನಿರ್ಮಾತೃವಾದಂತಹ ಮಹಾವಿಷ್ಣುವಿನ ಅಂಶ ಸಂಭೂತನಾದಂತಹ ಶ್ರೀಕೃಷ್ಣನು ಎಲ್ಲವನ್ನೂ ತಿಳಿಸಬೇಕಾಗುತ್ತದೆ. ಮತ್ತು ತಾನು ಈ ಒಂದು ವಿಶ್ವಾತ್ಮನಾಗಿ ಮತ್ತೆ ವಿಶ್ವದ ಕರ್ತೃವಾಗಿ ಸೃಷ್ಟಿಕರ್ತನಾಗಿ ಈ ವ್ಯವಸ್ಥೆಯನ್ನೇ ನಡೆಸುತ್ತಿರುವವನಾಗಿ ಇದ್ದೇನೆಂಬುದನ್ನು ತಿಳಿಸುತ್ತಾನೆ. ಯಜ್ಞ ತಪಸ ಭೋಕ್ತಾರಂ ಸರ್ವಲೋಕ ಮಹೇಶ್ವರಂ ಸಹೃದಿ ಸ್ಥಿತಂ ಸರ್ವಭೂತಾನಾಂ ಎಂಬ ಪದಗಳಿಂದ 7ನೇ ಅಧ್ಯಾಯದಲ್ಲಿ ಕೃಷ್ಣನು ತಿಳಿಸಿದುದರಿಂದ ಎಲ್ಲವನ್ನೂ ವಿವರವಾಗಿ ಸಾಬೀತುಪಡಿಸಬೇಕಾಗುತ್ತದೆ. ಶ್ರೀಕೃಷ್ಣನೇ ಆ ದಿವ್ಯ ಶಕ್ತಿ, ಅವನು ಮಾಡಿರುವಂತಹ ಈ ವ್ಯವಸ್ಥೆಯೇ ದಿವ್ಯ ವ್ಯವಸ್ಥೆ ಎಂಬುದಾಗಿ ಆ ದಿವ್ಯ ವ್ಯವಸ್ಥೆಯ ಬಗ್ಗೆ 15ನೇ ಅಧ್ಯಾಯದ ಪುರುಷೋತ್ತಮ ಯೋಗದಲ್ಲಿ ತಿಳಿಸಲಾರಂಭಿಸುತ್ತಾನೆ. ಊರ್ಧ್ವಮೂಲ ಮಧಶಾಖಾ ಎಂಬುದಾಗಿ ಅಶ್ವತ್ಥ ವೃಕ್ಷಕ್ಕೆ ಹೋಲಿಸುವುದರ ಮೂಲಕವಾಗಿ ಈ ದಿವ್ಯ ವ್ಯವಸ್ಥೆಯನ್ನು ಅಶ್ವತ್ಥ ವೃಕ್ಷದ ಉದಾಹರಣೆಯಿಂದ ಅರ್ಜುನನಿಗೆ ತಿಳಿಸಲು ಉಪಕ್ರಮಿಸುತ್ತಾನೆ. ನೋಡಿ, ಈ ದಿವ್ಯ ವ್ಯವಸ್ಥೆಯಾಗಲಿ, ದೇವತಾದಿಗಳಾಗಲಿ, ಪುಣ್ಯಲೋಕಗಳಾಗಲಿ ಎಲ್ಲವೂ ಅಗೋಚರ, ಸೂಕ್ಷ್ಮ ರೂಪದಲ್ಲಿರುವಂಥದ್ದು, ಇಂದ್ರಿಯಗಳಿಗೆ ನಿಲುಕದಂಥದ್ದು, ಅಲೌಕಿಕವಾಗಿರುವಂಥದ್ದು. ಇವುಗಳನ್ನು ಲೌಕಿಕ ಜ್ಞಾನದಿಂದ ತಿಳಿದುಕೊಳ್ಳಬೇಕಾದರೆ ತನ್ನ ಬುದ್ಧಿಶಕ್ತಿಯನ್ನು ಪ್ರತಿಯೊಬ್ಬ ಮನುಷ್ಯನೂ ಉಪಯೋಗಿಸಲೇಬೇಕಾಗುತ್ತದೆ. ಈ ಬುದ್ಧಿಶಕ್ತಿಯನ್ನು ವರ್ಣಿಸುವಾಗ ಶ್ರೀಕೃಷ್ಣನು 15 ಶ್ಲೋಕಗಳಲ್ಲಿ ಸತ್ ಸತ್ಯ ಆತ್ಮ ಪರಮಾತ್ಮರ ಪರಿಚಯವನ್ನು ದೇಹಿಯೊಳಗೆ ಇರುವುದನ್ನು ತಿಳಿಸಿದ ನಂತರ ಮತ್ತೆ 10 ಶ್ಲೋಕಗಳಲ್ಲಿ ಧರ್ಮವನ್ನು, ಈ ವ್ಯವಸ್ಥೆಯನ್ನು ನಡೆಸುತ್ತಿರುವಂತಹ ಆಚರಣೆಗೆ ಒಳಪಡಿಸಿರುವಂತಹ ಧರ್ಮವೆಂಬ ಯಾವ ಒಂದು ನಿಯಂತ್ರಣ ಶಕ್ತಿ ಇದೆಯೋ ಆ ಧರ್ಮವೆಂಬುದನ್ನು, ವ್ಯವಸ್ಥೆಯನ್ನೇ ನಿರ್ಣಯಿಸುತ್ತಿರುವ ಮತ್ತು ನಿಯಂತ್ರಿಸುತ್ತಿರುವ ಈ ಧರ್ಮವೆಂಬ ಮಹಾಶಕ್ತಿಯನ್ನು ಶ್ರೀಕೃಷ್ಣನು ಪರಿಚಯಿಸುತ್ತಾನೆ. ಆದುದರಿಂದಲೇ ದೇವರು ಮತ್ತು ಧರ್ಮ 25 ಶ್ಲೋಕಗಳಲ್ಲಿ ಸಾಂಖ್ಯಯೋಗದಲ್ಲಿ ವರ್ಣಿತವಾಗಿದೆ. ನಂತರದಲ್ಲಿ ಆತ್ಮ ಪರಮಾತ್ಮರನ್ನು ಸಗುಣ ಸಾಕಾರ ದೇವರೆಂಬುದಾಗಿಯೂ ತಿಳಿದುಕೊಂಡು ಧರ್ಮದ ಪಥದಲ್ಲಿ ಆ ಸತ್ಯ ಸಾಕ್ಷಾತ್ಕಾರವನ್ನು ಹೊಂದಬೇಕು. ಪ್ರತಿಯೊಂದು ಜೀವಿಯು ದೇವರೆಡೆಗೆ ಹೋಗುತ್ತಲಿದ್ದಾನೆ. ಅವನು ದೇವರೆಡೆಗೆ ಹೋಗುವಂತೆ ಈ ಧರ್ಮದ ವ್ಯವಸ್ಥೆ ಇದೆ, ಪಥಗಳು ಇದೆ. ಮತ್ತು ಪ್ರತಿಯೊಬ್ಬ ಮನುಷ್ಯನು ಮಾಡುವ ಕರ್ಮಗಳು ಅವನನ್ನು ಮತ್ತೆ ಮತ್ತೆ ಬಂಧಿಸುತ್ತಲಿರುತ್ತದೆ. ಹುಟ್ಟು ಸಾವುಗಳ ಚಕ್ರದಲ್ಲಿ ಅವನನ್ನು ಸಿಲುಕಿಸುತ್ತದೆ. ಅದಕ್ಕೆ ಅವನು ಮಾಡುವ ಕರ್ಮಗಳು, ಅದರಿಂದ ಫಲಿತವಾದಂತಹ ಪಾಪ ಪುಣ್ಯಗಳು ಪ್ರತಿಯೊಬ್ಬ ಮನುಷ್ಯನಿಗೆ ಬಂಧಿಸುತ್ತಾ ಹೋಗುತ್ತದೆ ಎಂಬುದಾಗಿ ಈ ವ್ಯವಸ್ಥೆಯ ಬಗ್ಗೆ ತಿಳಿಸಿದ ಪರಮಾತ್ಮನು ಆ ಒಂದು ಬಂಧದಿಂದ ಹೊರಗೆ ಬರಬೇಕೆಂದರೆ ನೀನು ಕರ್ಮವನ್ನು ಧರ್ಮದ ಪಥದಲ್ಲಿಯೇ, ಧರ್ಮದ ಪರಿಧಿಯಲ್ಲಿಯೇ ಆಚರಿಸಬೇಕು. ಆ ಆಚರಣೆಯಿಂದಷ್ಟೇ ಪಾಪ ಉಂಟಾಗುವುದಿಲ್ಲ. ಆದ ಕಾರಣದಿಂದ ನೀನು ಯುದ್ಧ ಕರ್ಮವನ್ನು ಇಲ್ಲಿ ಮಾಡುವುದು
ಎಲ್ಲ ಥರದಲ್ಲೂ ಯುಕ್ತವಾಗಿಯೇ ಇದೆ, ಪ್ರಶಸ್ತವಾಗಿಯೇ ಇದೆ. ನಿನಗೆ ಸ್ವರ್ಗವನ್ನೂ ಕೊಡಿಸುತ್ತದೆ, ಸತ್ಕೀರ್ತಿಯನ್ನೂ ಕೊಡಿಸುತ್ತದೆ ಎಂಬುದಾಗಿ ಎಲ್ಲ ರೀತಿಯ ಫಲಗಳನ್ನು ಅರ್ಜುನನಿಗೆ ತಿಳಿಸಿ ಅವನನ್ನು ಕರ್ಮೋದ್ಯುಕ್ತನನ್ನಾಗಿ ಮಾಡಲು ಕೃಷ್ಣನು ಪ್ರಯತ್ನಿಸುತ್ತಿದ್ದಾನೆ. ಅವನೇ ನಿಯಂತ್ರಕನಾಗಿ, ವಿಶ್ವದ ಸೃಷ್ಟಿಕರ್ತನಾಗಿ, ವಿಶ್ವಾತ್ಮನಾಗಿ ಇರುವಾಗ ಅವನು ಎಲ್ಲವನ್ನೂ ತನ್ನ ಒಂದು ಅಧಿಕಾರಯುತವಾದ ಪದವಿಯನ್ನು ಸರಿಯಾಗಿ ತೋರ್ಪಡಿಸಿಕೊಳ್ಳದಿದ್ದರೆ ಅರ್ಜುನನು ಯಾವ ರೀತಿಯಲ್ಲಿಯೂ ಅವನನ್ನು ಒಪ್ಪಿಕೊಳ್ಳುವುದೇ ಇಲ್ಲ, ಅವನ ಮಾತುಗಳನ್ನು ಒಪ್ಪಿಕೊಳ್ಳುವುದಿಲ್ಲ. ಆದ ಕಾರಣದಿಂದಲೇ ಕೃಷ್ಣನು ಸರ್ವಪ್ರಯತ್ನದಿಂದಲೂ ಎಲ್ಲವನ್ನೂ ತಿಳಿಸುವುದರ ಮೂಲಕವಾಗಿಯೇ ಅರ್ಜುನನಿಗೆ ಉಪದೇಶವನ್ನು ಕೊಡುತ್ತಾ ಯುದ್ಧ ಕರ್ಮಕ್ಕೆ ಅವನನ್ನು ಉತ್ತೇಜಿಸುತ್ತಾನೆ. ಈ ಯುದ್ಧ ಕರ್ಮವನ್ನು ಅರ್ಜುನನ ಕೈಯಲ್ಲಿ ಮಾಡಿಸುವುದಕ್ಕೆ ಶ್ರೀಕೃಷ್ಣನು ಪಡುವ ಕಷ್ಟವು ಅತ್ಯಂತ ಶ್ಲಾಘನೀಯವಾದದ್ದು. ಕಾರಣವೇನಪ್ಪ ಅಂದರೆ, ಧರ್ಮವನ್ನು ರಕ್ಷಣೆ ಮಾಡುತ್ತಿರುವವನು, ಧರ್ಮದ ಪ್ರಭುವು ಅವನೇ ಆಗಿದ್ದಾನೆ ಎಂಬುದಾಗಿ ಮುಂದಿನ ಶ್ಲೋಕಗಳಲ್ಲಿ ನಮಗೆ ತಿಳಿದು ಬರುತ್ತದೆ. ಇಲ್ಲಿ ಶ್ರೀಕೃಷ್ಣನು ದೇವರಾಗಿ ಹೇಗೆ ಈ ವ್ಯವಸ್ಥೆಯನ್ನು ನಿಯಂತ್ರಿಸುತ್ತಿದ್ದಾನೆ ಎಂಬುದಕ್ಕೆ ಕೃಷ್ಣನ ಜೀವನ ಚರಿತ್ರೆಯೇ ಹಲವಾರು ಕೃತಿಗಳಿಂದ ಸಾಬೀತುಪಡಿಸುತ್ತದೆ. ಶ್ರೀಕೃಷ್ಣನ ಅತ್ಯಂತ ದಯಾಮಯವಾದಂತಹ, ಕಾರುಣ್ಯಪೂರಿತವಾದಂತಹ ಕೃತಿಗಳು ಹೇರಳವಾಗಿ ಮಹಾಭಾರತದಲ್ಲಿ ಮತ್ತು ಭಾಗವತದಲ್ಲಿ ವಿವರಣೆಗಳಿಂದ ಕೂಡಿದೆ. ಒಂದಲ್ಲ ಒಂದು ಸನ್ನಿವೇಶದಲ್ಲಿಯೂ ಭಕ್ತರನ್ನು ಪರಿಪಾಲಿಸುವುದಕ್ಕೋಸ್ಕರವಾಗಿ ಶ್ರೀಕೃಷ್ಣನು ಈ ವ್ಯವಸ್ಥೆಯನ್ನೇ ಮೀರಿ ನಡೆದುಕೊಳ್ಳುತ್ತಾನೆ. ವ್ಯವಸ್ಥೆಗೆ ಅನುಕ್ರಮವಾಗಿ ನಡೆದುಕೊಳ್ಳುವುದೇ ಇಲ್ಲ. ಅದು ಭಕ್ತನ ಭಕ್ತಿಯ ಮೆಚ್ಚುಗೆಗೆ ಒಲಿದು ಪರಮಾತ್ಮನು ವ್ಯವಸ್ಥೆಯನ್ನೇ ಒಂದೊಂದು ಸಮಯದಲ್ಲಿ ಭಿನ್ನ ರೀತಿಯಲ್ಲಿ ನಡೆಸಿಕೊಳ್ಳುತ್ತಾನೆ. ಉದಾಹರಣೆಗೆ, ವ್ಯವಸ್ಥೆಯಲ್ಲಿ, ಪ್ರಕೃತಿಯಲ್ಲಿ ಎಲ್ಲವೂ ಅನುಕ್ರಮವಾಗಿಯೇ ನಡೆಯುವಂತಹ ಈ ಒಂದು ಕಾಲ ದೇಶಗಳ ಪಥದಲ್ಲಿ ಶ್ರೀಕೃಷ್ಣನು ಕೆಲವು ವ್ಯವಸ್ಥೆಯ ಹೊರತಾಗಿ ಮಾಡುವಂತಹ ಕೃತಿಗಳು ವಿಸ್ಮಯಕಾರಿಯಾಗಿಯೂ ಆಕಸ್ಮಿಕವಾಗಿಯೂ ತರ್ಕಬದ್ಧವಾಗಿಯೂ ಉಂಟಾಗುವುದಿಲ್ಲ. ಅದನ್ನು ನಾವು ಮನುಷ್ಯನ ಬುದ್ಧಿಶಕ್ತಿಯಿಂದ ಅರ್ಥ ಮಾಡಿಕೊಳ್ಳಲಾಗುವುದಿಲ್ಲ. ಅದೇ ದಿವ್ಯ ವ್ಯವಸ್ಥೆ ಮತ್ತು ದಿವ್ಯ ಶಕ್ತಿಯ ಆಗುಹೋಗುಗಳು. ಈಗಲೂ ನಾವು ಮನುಷ್ಯ ಬುದ್ಧಿಯಿಂದ ಪ್ರಾಕೃತಿಕವಾಗಿ ನಡೆಯುತ್ತಿರುವಂತಹ ಈ ವಿಕೋಪಗಳನ್ನು ಅರ್ಥ ಮಾಡಿಕೊಳ್ಳಲಾಗುತ್ತಿಲ್ಲ. ಯಾಕೆ ಈ ರೀತಿ ಅಗ್ನಿಪರ್ವತಗಳು ಸಿಡಿಯುತ್ತಿದೆ, ಧಾರಾಕಾರವಾದ ಮಳೆ ಬರುತ್ತಿದೆ, ಎಲ್ಲ ಕಡೆಯೂ ಎಲ್ಲ ಪಟ್ಟಣಗಳಲ್ಲಿಯೂ ಸಕಲ ಚರಾಚರ ವಸ್ತುಗಳು ಕೊಚ್ಚಿ ಹೋಗುತ್ತಿದೆ, ಈ ವ್ಯವಸ್ಥೆಯೇ ಅಲ್ಲೋಲ ಕಲ್ಲೋಲವಾಗುತ್ತಿದೆ, ಸಕಲ ಜೀವರಾಶಿಗಳು ಕಷ್ಟದ ಕಾಲವನ್ನು ಎದುರಿಸುತ್ತಿದ್ದಾರೆ, ರೋಗ ರುಜಿನಾದಿಗಳು ಎಲ್ಲೆಡೆಯೂ ಹಬ್ಬಿದೆ. ಇವುಗಳೆಲ್ಲವನ್ನು ನೋಡಿದಾಗ ಈ ವ್ಯವಸ್ಥೆಯೇ ಸರಿಯಾದ ನಿಯಂತ್ರಣದಲ್ಲಿಲ್ಲವೋ ಅಥವಾ ಎಲ್ಲವೂ ವ್ಯವಸ್ಥಾತ್ಮಕವಾಗಿ ನಡೆಯುತ್ತಿಲ್ಲವೋ ಎಂಬ ಅನುಮಾನಗಳು ಮನುಷ್ಯ ಬುದ್ಧಿಗೆ ಬಂದು ಬಿಡುತ್ತದೆ. ಆದರೆ
ನಮಗೆ ಇತಿಹಾಸ ಮತ್ತು ಪುರಾಣಗಳಿಂದ ಎಲ್ಲವನ್ನು ಓದಿ ತಿಳಿದುಕೊಂಡಾಗ ಈ ವ್ಯವಸ್ಥೆ ಎಷ್ಟು ಸುಲಲಿತವಾಗಿ ಸುಗಮವಾಗಿ ಸಾಗಿಕೊಂಡು ಬಂದಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬಹುದು. ಈ ದಿಶೆಯಲ್ಲಿ ಸನಾತನ ಧರ್ಮದ ಈ ವ್ಯವಸ್ಥೆ ಅಚ್ಚುಕಟ್ಟಾಗಿ ಮಾಡಲ್ಪಟ್ಟಿದೆ, ವ್ಯವಸ್ಥಿತವಾಗಿ ನಡೆಯುತ್ತಿದೆ ಎಂಬುದು ಎಲ್ಲ ಬುದ್ಧಿವಂತರ ಗಮನಕ್ಕೂ ಬಂದೇ ಬರುತ್ತದೆ. ಈ ಒಂದು ಫಲಿತಗಳನ್ನು ನೋಡಿದಾಗಲಾದರೂ ಈ ವ್ಯವಸ್ಥೆಯ ಹಿಂದೆ ಒಂದು ಕೈವಾಡವಿದೆ, ಆ ದಿವ್ಯ ಶಕ್ತಿಯು ಎಲ್ಲವನ್ನು ನಿಯಂತ್ರಿಸುತ್ತಿದೆ ಎಂಬುದು ಮನುಷ್ಯ ಬುದ್ಧಿಗೆ ಹೊಳೆಯಬೇಕು. ಅದನ್ನೇ ಕೃಷ್ಣನು ಈ 3 ಶ್ಲೋಕಗಳಲ್ಲಿ ತಿಳಿಸುತ್ತಾ ಇದ್ದಾನೆ. ಏಷಾ ತೇಭಿಹಿತ ಸಾಂಖ್ಯೆ ಬುದ್ಧಿಯೋಗೇ ತು ಇಮಾಂ ಶೃಣು. ಬುದ್ಧ್ಯಾ ಯುಕ್ತೋ ಯಯಾ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ. ನೇಹಾಭಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ. ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರು ನಂದನ. ಬಹುಶಾಖಾ ಹಿ ಅನಂತಾಶ್ಚ ಬುದ್ಧಯೋ ಅವ್ಯವಸಾಯಿನಾಂ. ಬುದ್ಧಿ ಎಂಬುದು, ಮನುಷ್ಯ ಬುದ್ಧಿ ಎಂಬುದು ವ್ಯವಸಾಯಾತ್ಮಿಕ, ಆತ್ಮ ಸಂಬಂಧವಾಗಿ ಮಾಡಬೇಕಾದಂತಹ ಸಕಲ ಕರ್ಮಗಳನ್ನು ಕರ್ತವ್ಯಗಳನ್ನು ತಿಳಿಸುತ್ತಿರುವಂಥದ್ದು. ವ್ಯವಸಾಯಾತ್ಮಿಕ ಬುದ್ಧಿ, ಆತ್ಮಿಕ, ಆತ್ಮ ಸಂಬಂಧವಾಗಿ, ಆತ್ಮ ಪರಮಾತ್ಮ ಸಂಬಂಧವಾಗಿ ಈ ವ್ಯವಸ್ಥೆ ಹೇಗೆ ನಿರ್ಮಿಸಲ್ಪಟ್ಟಿದೆ, ಅದಕ್ಕೆ ಬುದ್ಧಿಯನ್ನು ಹೇಗೆ ಉಪಯೋಗಿಸಿಕೊಳ್ಳಬೇಕೆಂಬುದನ್ನು 15 ಶ್ಲೋಕಗಳಲ್ಲಿ ಪರಮಾತ್ಮನನ್ನು ಆತ್ಮನಿಂದ ತಿಳಿದುಕೊಂಡ ನಂತರ, ಧರ್ಮದಿಂದ ಅವನನ್ನು ಅರ್ಥ ಮಾಡಿಕೊಂಡ ನಂತರ, ಈ ವ್ಯವಸ್ಥೆಯ ಬಗ್ಗೆಯೇ ದೇವರು ಮತ್ತು ಧರ್ಮಗಳನ್ನು ಆಚರಣೆಯ ಮೂಲಕ ಹೇಗೆ ಪಡೆದುಕೊಳ್ಳಬೇಕೆಂಬುದಕ್ಕೆ ಬುದ್ಧಿಯನ್ನು ಉಪಯೋಗಿಸಿಕೊಳ್ಳಬೇಕು, ಬುದ್ಧಿಯೋಗದಿಂದ ಇವುಗಳನ್ನು ಅರ್ಥ ಮಾಡಿಕೊಳ್ಳಬೇಕೆಂಬುದಾಗಿ ಕೃಷ್ಣನು ಇಲ್ಲಿ ಬುದ್ಧಿಯೋಗವನ್ನು ಆರಂಭಿಸಿದ್ದಾನೆ. ಬುದ್ಧಿಯೋಗವೆಂದರೆ ಆತ್ಮ ಪರಮಾತ್ಮರ ಸಂಬಂಧದಲ್ಲಿ ಈ ಬುದ್ಧಿಯು ಯೋಗವನ್ನು ಹೊಂದಬೇಕು. ಏಷಾ ತೇಭಿಹಿತೆ ಸಾಂಖ್ಯೆ. ಇದುವರೆಗೆ ಸಾಂಖ್ಯ ಮಾರ್ಗದಿಂದ, ಆಂಗ್ಲದಲ್ಲಿ ದ ವೇ ಆಫ್ ಡಿಸ್ಕ್ರಿಮಿನೇಷನ್ ಅಂತ ಹೇಳುತ್ತಾರೆ, ಅದೇ ವಿವೇಕ ವಿಚಾರದಿಂದ ವಿಶ್ಲೇಷಣೆ ಮಾಡಬೇಕಾದಂತಹ ಈ ಆತ್ಮ ಪರಮಾತ್ಮರ ಶಕ್ತಿ ಮತ್ತು ಅಸ್ತಿತ್ವ ಇದುವರೆಗೆ ನೀನು ತಿಳಿದುಕೊಂಡಿದ್ದೋ. ಏಷಾ ತೇಭಿಹಿತ ಸಾಂಖ್ಯೇ. ಸಾಂಖ್ಯದಿಂದ ತಿಳಿದುಕೊಂಡೆ. ಈ ದೇಹದ ಒಳಗಿರುವ ದೇಹಿಯ ವಿಷಯದಲ್ಲಿ ಎಲ್ಲವನ್ನೂ ತಿಳಿದುಕೊಂಡೆ. ದೇಹಿಯ ಒಳಗಿರುವ ಸತ್ಯವನ್ನು, ಆತ್ಮ ಪರಮಾತ್ಮರನ್ನು, ಬ್ರಹ್ಮ ಪರಬ್ರಹ್ಮರನ್ನು ತಿಳಿದುಕೊಂಡೆ. ಅದನ್ನೇ ಈಗ ಬುದ್ಧಿಯೋಗದಿಂದ ತಿಳಿದುಕೊಳ್ಳಬೇಕು. ಬುದ್ಧಿಯ ಯುಕ್ತೋ ಯಯಾ ಪಾರ್ಥ. ತಿಳಿದುಕೊಂಡು ಬಿಟ್ಟರೆ ಏನಪ್ಪ ಅದರಿಂದ ಪ್ರಯೋಜನ ಅಂದರೆ, ಪ್ರತಿಯೊಬ್ಬ ಜೀವಿಯು ಬುದ್ಧಿಯನ್ನು ಉಪಯೋಗಿಸಿಯೇ ಸರ್ವ ಕರ್ಮಗಳನ್ನು ಮಾಡುತ್ತಿರುವುದರಿಂದ, ಬುದ್ಧಿಯೇ ಕರ್ಮಕ್ಕೆ ಆಧಾರವಾಗಿರುವುದರಿಂದ, ಆಶ್ರಯವಾಗಿರುವುದರಿಂದ, ಆ ಬುದ್ಧಿಯೋಗವನ್ನು ಪರಮಾತ್ಮನು ಹೇಗೆ ಆಚರಿಸಬೇಕೆಂಬುದಾಗಿಯೂ, ಬುದ್ಧಿ ಎಂಬ ಉಪಕರಣವನ್ನು ಹೇಗೆ ಉಪಯೋಗಿಸಿಕೊಳ್ಳಬೇಕೆಂಬುದಾಗಿಯೂ ತಿಳಿಸುತ್ತಾ ಇದ್ದಾನೆ. ಆ ಬುದ್ಧಿಯನ್ನು ಉಪಯೋಗಿಸಿಕೊಂಡು ವ್ಯವಸ್ಥೆಯನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕೆಂಬುದಾಗಿ ಈಗ ಇಲ್ಲಿ ಬುದ್ಧಿಯೋಗೇತು ಇಮಾಂ ಶೃಣು. ಈಗ ಇದುವರೆಗೆ ಹೇಳಿರುವುದೆಲ್ಲವನ್ನೂ 15 ಶ್ಲೋಕಗಳಲ್ಲಿ ಮತ್ತೆ 10 ಶ್ಲೋಕಗಳಲ್ಲಿ ಹೇಳಿರುವ 25 ಶ್ಲೋಕಗಳಲ್ಲಿ ತಿಳಿಸಿರುವುದೆಲ್ಲವನ್ನು
ಈಗ ಬುದ್ಧಿಯೋಗದಿಂದ ತಿಳಿದುಕೊಳ್ಳಲು ಪ್ರಯತ್ನ ಪಡು ಎಂಬುದಾಗಿ ಸಂಪೂರ್ಣ ವೇದ ಉಪನಿಷತ್ ಪುರಾಣ ಇತಿಹಾಸಗಳಲ್ಲಿರುವಂತಹ ಜ್ಞಾನ ಭಂಡಾರವನ್ನು ಪರಮಾತ್ಮನು ಬುದ್ಧಿಯಿಂದ ಹೇಗೆ ತಿಳಿದುಕೊಳ್ಳಬೇಕೆಂಬುದನ್ನು ವರ್ಣಿಸುತ್ತಲಿದ್ದಾನೆ. ಇಂದು ಇಲ್ಲಿಗೆ ನಿಲ್ಲಿಸಿರೋಣ. ಶ್ರೀಕೃಷ್ಣಾರ್ಪಣಮಸ್ತು.